ಹಲೋ ಹಾಯ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ಕಾಮಧೇನು ಕನ್ನಡ ಬ್ಲಾಗ್ಸ್. ನಿಮ್ಮ ಮನೆ ಮಗಳು ವಾಸಂತಿ. ಎಲ್ಲ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನು ಚೆನ್ನಾಗಿದ್ದೀನಿ. ಇವತ್ತು ಮನೇಲೇ ಹೇಗೆ ಅರಿಶಿನ ಪುಡಿ ಮಾಡ್ಕೋಬೋದು ಅಂತ ನಿಮಗೆಲ್ಲ ತಿಳಿಸ್ಕೊಡ್ತಾ ಹೋಗ್ತೀನಿ. ಮನೇಲಿ ನಾನು ಒಂದು ಅರ್ಧ kg ಅರಿಶಿನ ಕೊನೆ ತೊಗೊಬಂದಿದ್ದೆ. ಅದನ್ನು ಚೆನ್ನಾಗಿ ಬಿಸಿಲಲ್ಲೆಲ್ಲ ಒಣಗಿಸ್ಕೊಂಡು ಇನ್ನೊಂದು 100 ಗ್ರಾಮ ಎತ್ತಿಟ್ಬಿಟ್ಟು ಇನ್ನೆಲ್ಲನೂ ಅದನ್ನು ರುಬ್ಬಕ್ಕಲ್ಲಲ್ಲಿ ಹಾಕ್ಕೊಬಿಟ್ಟು ಒನಕೆಲಿ ಇಲ್ಲಾಂದರೆ ಚಿಕ್ಕದು ಹಾರೆ ಬರುತ್ತೆ, ನಾನು ಚಿಕ್ಕದು ಹಾರೆ ಇಟ್ಕೊಂಡಿದ್ದೀನಿ. ಅದನ್ನೆಲ್ಲ ಪೌಡ್ರು ಮಾಡೋಕ್ಕೆ ಅದರಲ್ಲಿ ನೀಟಾಗೆಲ್ಲ ಪೌಡ್ರು ಮಾಡಿಕೊಂಡೆ. ನಾನು ಏನಕ್ಕೆ ಮನೇಲೇ ಮಾಡಿಸ್ಕೋಬೇಕು ಅಂದರೆ ಅಂಗಡಿಲೆಲ್ಲ ಸಿಗೋದಕ್ಕೆಲ್ಲ ಏನೇನೋ ಜಲ್ಲಿ ಪೌಡ್ರು ಮತ್ತು ಇಟ್ಟಿಗೆ ಪೌಡ್ರು ಕೆಮಿಕಲ್ ಎಲ್ಲ ಹಾಕಿರ್ತಾರೆ ಅಂತ ಹೇಳ್ತಾರೆ. ಅದಕ್ಕೆ ಅದೆಲ್ಲ ಏನಕ್ಕೆ ಬೇಕು ಅಂದ್ಬಿಟ್ಟು ಸುಮಾರು ಒಂದು 3 ಇಯರ್ಸಿಂದ ನಾನೇ ಮನೇಲಿ ಅರಿಶಿನ ಪುಡಿ ಎಲ್ಲ ರೆಡಿ ಮಾಡ್ಕೊತೀನಿ. ನಾನು ಒಂದು ಸತಿ ರೆಡಿ ಮಾಡಿಕೊಂಡ್ರೆ 6 ತಿಂಗಳು ನನಗೆ ಮನೇಲಿ ಬರುತ್ತೆ. ಒಂದು ಅರ್ಧ kg ತಂದು ನಾನು ರೆಡಿ ಮಾಡ್ಕೊತೀನಿ. ಅದು ನಾವು ಒಳ್ಕಲ್ಲಲ್ಲಿ ಎಷ್ಟು ಚೆನ್ನಾಗಿ ನಾವು ಪೀಸ್ ಮಾಡ್ಕೊಬಿಟ್ಟು ನೀಟಾಗಿ ಸ್ವಲ್ಪ ಪೌಡ್ರು ಎಲ್ಲ ಮಾಡಿಕೊಂಡು ಅದನ್ನು ಜಾರ್ಗೆ ಹಾಕ್ಕೊಬಿಟ್ರೆ, ನಾನು ಪೌಡ್ರು ಮಾಡೋ ಜಾರ್ಗೇನು ಹಾಕ್ಕೊಳ್ಳಲ್ಲ, ದೊಡ್ಡ ಜಾರ್ಗೆ ಹಾಕ್ಕೊಬಿಡ್ತೀನಿ ಒಂದೇ ಸಲ ಆಗುತ್ತೆ ಅಂದ್ಬಿಟ್ಟು. ಇಲ್ಲಾಂದರೆ ಪೌಡ್ರು ಮಾಡ್ದಲೇ ಡೈರೆಕ್ಟು ನೀವು ಅರಿಶಿನಕ್ಕೇ ಹಾಕ್ಕೊಬಿಟ್ರೆ ಬ್ಲೇಡೆಲ್ಲ ಕಟ್ಟಾಗಿಬಿಡುತ್ತೆ. ಅದಕ್ಕೆ ಆ ಥರ ಯಾವತ್ತೂ ನಿಮ್ಗೆ ಹೆಂಗೆ ಅನುಕೂಲ ಆ ಥರ ಮಾಡ್ಕೊಬಿಟ್ಟು ಅರಿಶಿನ ಕೊನೆನ ಗೆಜ್ಕೊಬಿಟ್ಟು ನೀವು ಅದು ಜಾರ್ಗೆ ಹಾಕ್ಕೊಬಿಟ್ರೆ ಮಿಕ್ಸಿಲಿ ಅದು ನೀಟಾಗಿ ಪೌಡ್ರಾಗುತ್ತೆ. ಅದನ್ನು ಜರಡಿ ಇಟ್ಕೋಬೇಕು. ನೀವು ಜರಡಿ ಇಟ್ಕೊಂಡಾಗ ನಾವು ಪೀಸು ಒಂದೊಂದು ಸ್ವಲ್ಪ ಇರೋದೆಲ್ಲ ಮೇಲ್ಗಡೆ ಉಳ್ಕೊಳ್ಳುತ್ತೆ, ಫುಲ್ಲು ಅರಿಶಿನದ ಪೌಡ್ರೆಲ್ಲ ಕೆಳಗಡೆ ಬೀಳುತ್ತೆ. ಪುನಃ ಅದನ್ನು ಇನ್ನೊಂದು ಸಲ ಜರಡಿ ಇರಿದ್ರೆ ನೀಟಾಗುತ್ತೆ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿರುತ್ತೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಯಾರು ಫಸ್ಟ್ ಟೈಮ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನಿಮಗೆ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಥ್ಯಾಂಕ್